guys. Sorry guys. ದೇವ್ರ ಆಯ್ತಮ್ಮ ನೀನೆಲ್ಲ ದೊಡ್ಡವರು ನಮ್ಮೆಲ್ಲ ಚಿಕ್ಕ ಮಕ್ಕಳು. ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗಾಯ್ಸ್, ಇವತ್ತು ಎದ್ದು ಪೂಜೆ ಎಲ್ಲ ಮಾಡಿಬಿಟ್ಟು ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇವತ್ತೇನೆಲ್ಲ ಆಗುತ್ತೆ ಎಲ್ಲ ವಿಡಿಯೋ ಶೇರ್ ಮಾಡ್ಕೊತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡಿದಿರಾ ಕೊನೆ ತನಕ ನೋಡಿ, ಓಕೆನಾ ಗೈಸ್? ಪೂಜೆ ಎಲ್ಲ ಮಾಡಿಬಿಟ್ಟು ಅದಾದಮೇಲೆ ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಲಾಗ್ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ಕ್ಯಾಮ್ರು ಅಲ್ಲಿ ಇಲ್ಲಿ ಇಟ್ಕೊಂಡು ಆಲ್ರೆಡಿ ಎದ್ದಿದ್ದೆ ಲೇಟ್, 8 ಗಂಟೆಗೆ ಎದ್ದೆ. ಸೊ ಅದಕ್ಕೆ ಎದ್ದು ಪಟ್ ಅಂತೆಲ್ಲ ಕೆಲಸ ಮಾಡಿಬಿಟ್ಟು ಅಯ್ಯೋ ಪೂಜೆ ಮಾಡಿ ಮುಗಿಸ್ಬಿಟ್ಟೆ. ಸೊ ಇವಾಗ ದೇವ್ರದ್ದು ಒಂದೇ ಒಂದು ವಿಡಿಯೋ ಹಾಕ್ತೀನಿ. ಹೇಗಿದೆ ನಮ್ಮ ಮನೇಲಿ ಪೂಜೆ ಅಂತ ಕಮೆಂಟ್ ಮಾಡಿ, ಓಕೆ? ಗುರು ಪೌರ್ಣಮಿ ಅಲ್ವಾ, ಸೊ ಅದಕ್ಕೆ ಬಾಬಾನ ಬೇಗನೆ ಎದ್ದು ಬಾಬಾ ಪೂಜೆ ಮಾಡೋಣ ಅಂತ ಪೂಜೆ ಮಾಡಿಬಿಟ್ಟೆ. ಸೊ 10:30ಗೆಲ್ಲ ಪೂಜೆ ಮುಗೀತು. ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ನಮ್ಮ ದೇವ್ರದ್ದು ಒಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಡು ಬನ್ನಿ, ಸಿಗೋಣ ಆಮೇಲೆ. ಸೊ ಗೈಸ್, ನಮ್ಮ ಹಸ್ಬೆಂಡ್ಗೆ ದೇವಸ್ಥಾನಕ್ಕೆ ಹೋಗೋಣ ಎದೋಳಿ ಅಂತ ಹೇಳ್ತಾ ಇದ್ದೀನಿ ಗೈಸ್. ನಮ್ಮ ಹಸ್ಬೆಂಡ್ ಇನ್ನೂ ಏನೂ ರೆಸ್ಪಾನ್ಸ್ ಮಾಡಿಲ್ಲ. ನಮ್ಮ ಅಕ್ಕಗೆ ನೈಟೇ ಮೆಸೇಜ್ ಮಾಡಿದ್ದೆ, ನಾನು ಬರ್ತೀನಿ ದೇವಸ್ಥಾನಕ್ಕೆ ಅಂತ. ಅದಕ್ಕೆ ನಮ್ಮ ಅಕ್ಕ ಕಾಯ್ತವಳಂತೆ. ಸೊ ಓಡೋಣ. ಓಡೋಕ್ಕಿಂತ ಮುಂಚೆ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಹೋಗ್ಬೇಕಲ್ವಾ. ಸೊ ನೋಡಿ, ಇಷ್ಟು ಇಟ್ಟು ಈ ಥರ ಇದೆ. ಇದನ್ನ ಮಿಕ್ಸ್ ಮಾಡೋಣ ಇದೆ. ಸೊ ನೋಡಿದ್ರಲ್ವಾ, ದೋಸೆ ಇಟ್ಟು ಎಷ್ಟು ಚೆನ್ನಾಗಿದೆ. ಸೊ ಇದರಲ್ಲಿ ಎಷ್ಟು ಬೇಕೋ ದೋಸೆಗೆ ತೊಗೊಂಡು ಇನ್ನು ಮಿಕ್ಕಿರೋದನ್ನ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಇವಾಗ ನಾಷ್ಟ ಮಾಡಿಕೊಂಡು ಬರ್ತೀಯ ಅಪ್ಪಿ ದೇವಸ್ಥಾನಕ್ಕೆ? ಹಾಂ, ಬರ್ತಾನೆ ಗಾಯ್ಸ್. ಬಂದಿಲ್ಲ ಅಂದ್ರೂ ನಾನು ಕರ್ಕೊಂಡು ಹೋಗ್ತೀನಿ, ಗೊತ್ತಲ್ವಾ ನಾನು ಯಾರು ಅಂತ. ನನ್ನ ಮಗಳು ನೋಡಿದ್ರ ಗಾಯ್ಸ್. ಸೊ ಇವಾಗ ಇವತ್ತು ಪಲ್ಯ ಮಾಡೋಣ ಅಂದ್ಕೊಂಡಿದ್ದೆ ಗಾಯ್ಸ್. ಸೊ ಇವಾಗ ಪಲ್ಯ ಮಾಡಿ ರೆಡಿಯಾಗಿ ಒಳಗಡೆ ಲೇಟ್ ಆಗಿಬಿಡುತ್ತೆ. ಚಟ್ನಿ ಮಾಡ್ಬಿಡೋಣ. ಚಟ್ನಿ ಮಾಡಿ ಒಂದು 2 ದೋಸೆ ತಿನ್ಬಿಟ್ಟು ನೈಟ್ಗೆ ಹೆಂಗಿದ್ರು ನಾನು ದೋಸೆನೇ ಮಾಡೋದು. ಇವತ್ತಿಂದ ಫುಲ್ಲು ವೆಜ್ ಗಾಯ್ಸ್, ನಮ್ಮ ಮನೇಲಿ ಊಟ ಫುಲ್ ಅಂದರೆ ಫುಲ್ ವೆಜ್. ಅದಕ್ಕೆ ನೈಟಿಗೆ ಮಾಡ್ಕೊಳ್ಳೋಣ. ಪಲ್ಯನೂ ಚಪಾತಿ ಚಟ್ನಿ. ಅದಕ್ಕೆ ಇವಾಗ ಚಟ್ನಿ ಸ್ವಲ್ಪ ಬಿಡ್ತೀನಿ. ಚಟ್ನಿ ಮಾಡ್ಕೊಂಡು ಊಟ ಮಾಡ್ಕೊಂಡು ನೋಡೋಣ, ಓಕೆನಾ? ಚಟ್ನಿ ಮಾಡಿಬಿಟ್ಟೆ. ಸ್ವಲ್ಪ ಕಲರ್ ಗ್ರೀನ್ ಇಲ್ಲ ಗೈಸ್, ಯಾಕಂದರೆ ಕೊತ್ತಂಬರಿ ಸ್ವಲ್ಪನೇ ಇತ್ತು, ಅದೇ ಹಾಕಿದೆ. ಸೊ ನೋಡಿ, ಚಟ್ನಿ ಆಯಿತು. ನೋಡಿ ಗಾಯ್ಸ್ ನೋಡಿ ಗಾಯ್ಸ್, ದೇವ್ರ ವರ ಕೊಟ್ಟೈತೆ. ಐಬ್ರೋ ಎಷ್ಟು ಬೇಗ ಗ್ರೋತ್ ಆಗಿಬಿಟ್ಟೈತೆ ನೋಡಿ ಗಾಯ್ಸ್. ಅದರ ಅರ್ಥ ಏನಿಲ್ಲ, ಅವ್ರು ಚೆನ್ನಾಗಿ ಹೇರ್ ರಿಮೂವ್ ಮಾಡಿಲ್ಲ ಅಂತ. ಸೊ ಗೈಸ್, ನಾನು ಈ ಥರ ರೆಡಿಯಾಗಿದ್ದೀನಿ ಇವತ್ತು. ಸೊ ಈ ಟಾಪ್ ಗ್ಯಾಪ್ನ ಇದೆಯಲ್ಲ, ಯಾರು ಕೊಟ್ಟಿದ್ದು ಅಂತ ನಮ್ಮಕ್ಕ. ಫಸ್ಟ್ ತಿನ್ಕೊಂಡು ಹೋಗೋಣ ಅಂತಿದ್ವಿ ಗಾಯ್ಸ್, ಬಟ್ ಲೇಟ್ ಆಗಿಬಿಟ್ಟೈತೆ. ನನ್ನ ಮಗನ ಸ್ಕೂಲಿಂದ ಬೇರೆ ಕರ್ಕೊಬರ್ಬೇಕಂತೆ ನಮ್ಮಕ್ಕ 2:30ಗೆಲ್ಲ. ಅದಕ್ಕೆ ಬ್ರೇಕ್ಫಾಸ್ಟ್ ಆಮೇಲೆ ಮಾಡ್ಕೊಳ್ಳೋಣ, ಫಸ್ಟು ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ ಅಂತ ಹೊರಡ್ತಾ ಇದ್ದೀವಿ. ಹಾಯ್. ಸೊ ನಮ್ಮ ಹಸ್ಬೆಂಡು, ನಾನು ಪಾಪು ಎಲ್ಲ ರೆಡಿಯಾಗಿದ್ದೀವಿ. ಸೊ ಓಡೋಣ ಬನ್ನಿ. ಸೊ ಬನ್ನಿ ಬೇಗ. ಜೋಬಲ್ಲಿಕೊಂಡ. ಸೊ ಬನ್ನಿ ಗೈಸ್, ಹೋಗೋಣ ದೇವಸ್ಥಾನಕ್ಕೆ ಹೋಗಿ ಬರೋಣ, ಓಕೆ?
ಅಕ್ಕ ಕೇಳೆ ಅಕ್ಕ ನನ್ನ ಮುದ್ದು ಅಕ್ಕ. ದೇವಸ್ಥಾನ ಬರ್ತಿರೋದು ನಮ್ಮ ಅಕ್ಕ, ನಮ್ಮ ಮಾವ, ನಮ್ಮ ಹಸ್ಬೆಂಡು, ನಮ್ಮ ಪಾಪ. ಬಾಬಾಗೆ ಗಾಯ್ಸ್ ದೇವಸ್ಥಾನಕ್ಕೆ ಬಂದೆ. ಬಾಬಾಗೆ ಒಂದು ರೋಸ್ ತಗೊಂಡು ಹೋಗ್ತಾ ಇದ್ದೀನಿ. ಬನ್ನಿ ತೋರಿಸ್ತೀನಿ. ಚೆನ್ನಾಗಿದೆ ಗಾಯ್ಸ್. ರೂಲ್ಸು ಸೀನಿಯರ್ಸ್ ಎಲ್ಲ ಈ ಕಡೆ, ನಾರ್ಮಲ್ ಅವರು ಈ ಕಡೆ. ಯಾಕಂದರೆ ಸೀನಿಯರ್ಸ್ಗೆ ಕಾಲು ನೋವು ಬರುತ್ತಲ್ಲ, ಅದಕ್ಕೆ ಈ ಕಡೆ. ಚೆನ್ನಾಗಿದೆ. ಇಲ್ಲಿ ವಿಡಿಯೋ ಮಾಡೋ ಫಾಲೋ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ವಿಡಿಯೋ ಮಾಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಜನ ಇದ್ರು ಗೈಸ್. ಕ್ಯೂವಲ್ಲಿ ಹೋಗೋಣ ಅಂತ ಕ್ಯೂವಲ್ಲಿ ನಿಂತ್ಕೊಂಡಿದ್ವಿ. ಹಾಗೆ ನಾನು ದೇವ್ರಿಗೆ ಹೂವು ಇಸ್ಕೊಂಡಿದ್ನಲ್ವಾ. ಇಲ್ಲಿ ಒಂದು ಬಾಬಾ ಇದೆ ನೋಡಿ. ಚಾರ್ವಿ ಹೋಗ್ಬಿಟ್ಟು ಅಲ್ಲಿ ಬಾಬಾ ಹತ್ರ ಮುಕ್ಕೊಂಡು ಬರ್ತಿದ್ರು. ಸಿಕ್ಕಾಪಟ್ಟೆ ರಶ್ ಇತ್ತು. ಈ ತರ ಒಂದು ಡೆಕೋರೇಷನ್ ಮಾಡಿದ್ರು ದೇವಸ್ಥಾನ ಒಳಗಡೆ. ಸತಿ ತುಂಬಾ ಸಿಂಪಲ್ ಆಗಿ ಡೆಕೋರೇಷನ್ ಮಾಡಿದಾರಂತೆ ಗೈಸ್. ನಮ್ಮ ಅಕ್ಕ ಹೇಳ್ತಾ ಇದ್ಲು ಲಾಸ್ಟ್ ಟೈಮು ತುಂಬಾ ಗ್ರ್ಯಾಂಡ್ ಆಗಿತ್ತಂತೆ, ಬಟ್ ಈ ಸತಿ ಸಿಂಪಲ್ ಆಗಿದೆ. ಆದ್ರೂ ಚೆನ್ನಾಗಿ ಮಾಡಿದಾರಲ್ವಾ ಡೆಕೋರೇಷನ್ ಎಲ್ಲ. ತುಂಬಾ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿಲ್ಲ, ಸ್ವಲ್ಪನೇ ಮಾಡಿದ್ದೀನಿ. ಎಂಟ್ರೆನ್ಸ್ ಅಲ್ಲಿ ಈ ತರ ಒಂದು ಡೆಕೋರೇಷನ್ ಮಾಡಿದ್ರು. ಹೋಗೋ ಟೈಮಲ್ಲಿ ಲೈನ್ ಇತ್ತು ಗೈಸ್ ತುಂಬಾ, ಅದಕ್ಕೆ ತೋರ್ಸೋಕ್ಕಾಗಿಲ್ಲ. ದರ್ಶನ ಮುಗಿಸ್ಕೊಂಡು ಬಂದು ತೋರಿಸ್ತಾ ಇದ್ದೀನಿ. ಗೈಸ್ ಮನೆಗೆ ಬಂದ್ವಿ. ನಮ್ಮ ಅಕ್ಕ ಮನೇಲಿ ಕರೆಂಟ್ ಇಲ್ಲ. ಇವಾಗ ಪ್ರಸಾದ ತಿಂತಾ ಇದೀವಿ. ಪ್ರಸಾದ ಡಿವೈಡ್ ಮಾಡುವ ಸಮಯ. ದೇವಸ್ಥಾನ ಹತ್ರನೇ ಪ್ರಸಾದ ತಿನ್ಬೋದಾಗಿತ್ತು ಗೈಸ್, ಬಟ್ ನಾವು ಹೋಗಿ ಬರೋಳಗಡೆ ಸಿಕ್ಕಾಪಟ್ಟೆ ಕ್ರೌಡ್ ಆಗಿಬಿಟ್ಟಿದ್ರು. ಸೊ ಅದಕ್ಕೆ ಮನೆಗೆ ಹೋಗಿ ತಿನ್ಕೊಳ್ಳೋಣ ಅಂತ ಮನೆಗೆ ತಗೊಬಂದು ತಿನ್ಕೊಂಡ್ವಿ. ಸೊ ಗಾಯ್ಸ್ ನಮ್ಮ ಅಕ್ಕ ಟೀ ಮಾಡಿಕೊಟ್ಲು. ನಮ್ಮ ಅಕ್ಕ ಟೀ ಮಾಡಿಕೊಟ್ಲು ಅಂತ ಟೀ ಕುಡಿಯೋಣ ಅಂತ ಟೀ ಕುಡಿತಿದ್ದೆ. ನಮ್ಮ ಅಕ್ಕ ಟೀ ಮಾಡಿಕೊಡ್ತಲ್ಲ ಅಂತ ಗೊತ್ತಿದ್ದೆ. ನಾನು ಬೆಳಗ್ಗೆ ಕುಡ್ದಿಲ್ಲ ಗೈಸ್, ಪೂಜೆ ಆದಮೇಲೆ. ಅವಳು ಮಾಡಿಕೊಟ್ರೆ ಆಮೇಲೆ 3 ಟೈಮ್ ಆಗಿಬಿಡುತ್ತೆ ಟೀ ಕುಡಿಯೋದು ಅಂತ ಅಲ್ಲೇ ಕುಡಿಯೋಣ ಅಂತ ಸುಮ್ಮನಾದೆ. ಸೊ ಗಾಯ್ಸ್ ಹೊರಡ್ತಾ ಇದ್ದೀವಿ ಮನೆಗೆ. ನಮ್ಮ ಅಕ್ಕ ನನ್ನ ಮಗನ ಕರ್ಕೊಬರಕ್ಕೆ ಹೋಯ್ತವ್ರೆ. ನನ್ನ ಮಗ ಏನಾದರೂ ಬಂದರೆ ನಮ್ಮನ್ನ ಬಿಡಲ್ಲ ಗೈಸ್, ಅದಕ್ಕೆ ಅವ್ನು ಬರೋಕ್ಕಿಂತ ಮುಂಚೆ ನಾವು ಜೂಟ್ ಹಾಕ್ತಾ ಇದ್ದೀವಿ. ಬೆಳಗ್ಗೆ ಬೇಗ ಬೇರೆ ನಿದ್ದೆ ಬರ್ತೈತೆ, ಅದಕ್ಕೆ ನಾನು ಇವಾಗೆ ಓಡೋಗ್ತಾ ಇದ್ದೀನಿ ಮನೆಗೆ. ಅಕ್ಕನು ನನ್ನ ಮಗನ ಕರ್ಕೊಂಡು ಬರೋಕ್ಕೆ ಹೊರಡ್ತಾವಳೆ. ಏನ್ರ ಮೇಲೆ ಕಾಲಿಕ್ತಾರಲ್ಲ. ಹಾಂ ರೈಡ್ರು ನೋಡಿ ಗಾಯ್ಸ್, ನಮ್ಮ ಅಕ್ಕ ರೈಡ್ರು. ಅವಳು ಭಯಕನೋ. ಬಾಯ್ 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 ಬಾಯ್. ನಮ್ಮ ಮನೆಗೆ ಬಂದ್ವಿ ಗಾಯ್ಸ್. ಪೂಜೆ ಮಾಡಿರೋ ದಿವಸ ಮನೆಗೆ ಬಂದ್ರೇ ಮನೆಯೆಲ್ಲ ಒಂಥರ ಗಮ್ಮಂತಿರುತ್ತೆ ಗಾಯ್ಸ್ ತಾನೆ. ಸೊ ಇವಾಗ ಸ್ವಲ್ಪ ಹೊತ್ತು ಏನಿದು ಚಿಪ್ಸು, ಸ್ವಲ್ಪ ಹೊತ್ತು ಮಲಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಗಾಯ್ಸ್. ಬಿಸಿ ಬಿಸಿ ದೋಸೆ ಫಾರ್ ಗಂಡಪ್ಪ. ತಿನ್ನಿ ಚೋಸೆ ಚಟ್ನಿ ತಿನ್ನಿ ಬೇಗ. ಗಾಳಿ ಫುಲ್ಲು ಕರೆಕ್ಟಾಗೈತೆ ಉಪ್ಪು ನೋಡಿ ಗಾಯ್ಸ್. ಟೈಮ್ 5 ಗಂಟೆ ಆಯಿತು. ಸೊ ನಮ್ಮ ಹಸ್ಬೆಂಡಿಗೆ ದೋಸೆ ಸುಟ್ಟು ಕೊಡ್ತಿದ್ದೀನಿ, ಕೆಲ್ಸಕ್ಕೆ ಹೊಡ್ತೀನಿ ಅಂದರೆ ಅದಕ್ಕೆ. ಸೊ ಅವ್ರನ್ನ ದೋಸೆ ಕೊಟ್ಬಿಟ್ಟು ಅವ್ರಿಗೆ ಕೆಲ್ಸಕ್ಕೆ ಕಳಿಸ್ಬಿಟ್ಟು ಸಿಗ್ತೀನಿ. ಓಕೆ, ನಾನು ನಮ್ಮ ಹಸ್ಬೆಂಡ್ ಹೇಗಿದ್ದೀವಿ ಅಂತ ಕಮೆಂಟ್ ಮಾಡಿ. ನಾನಂತೂ ಕೆಟ್ಟದಾಗಿದ್ದೀನಿ ಅಂತ ಗೊತ್ತು, ಆದರೂ ಕಮೆಂಟ್ ಮಾಡಿ ತಾನಪ್ಪೆ. ಛೀ ಅದಾಯ್ತಾ. ಬಾಯ್.
ನಮ್ಮ ಹಸ್ಬೆಂಡ್ ಇವಾಗ ಜಸ್ಟ್ ಕೆಲ್ಸಕ್ಕೆ ಹೊರಟ್ರು, ನೋಡಿದ್ರಲ್ವಾ. ಸೊ ಏನಾಯಿತು ಗೊತ್ತಾ ಗಾಯ್ಸ್, ಕೂತ್ಕೊಂಡ್ಬಿಡ್ತೀನಿ ರೀ. 3 ಗಂಟೆಗೆ ಇವ್ರು ಬಂದಿದ ತಕ್ಷಣ ಮಲಗಿಬಿಟ್ರು ನಮ್ಮ ಹಸ್ಬೆಂಡು ಚಾರ್ವಿ. ನಾನು ಮಲ್ದೆ ಲಾಗ್ ಪೋಸ್ಟ್ ಮಾಡಬೇಕಾಗಿತ್ತು. ಸರಿ ಅಂತ ನೋಡ್ತಿದ್ರೆ ಲಾಗ್ ಪೋಸ್ಟೇ ಆಗಿಲ್ಲ 4 ಗಂಟೆ ತನಕ. ಸರಿ ಅಂತ ಸೈಲೆಂಟಲ್ಲಿ ಹಾಕ್ಬಿಟ್ಟು ನೆಟ್ ಆನ್ ಮಾಡಿಬಿಟ್ಟು ಇಟ್ಬಿಟ್ಟು ನಾನು ಹೋಗಿ ಮಲ್ಗೋಣ ಅಂತ 4 ಗಂಟೆಗೆ ಮಲ್ಗಕ್ಕೆ ಹೋದರೆ 4:50ಗೆಲ್ಲ ನಾನು ಗಂಟೆ ಎಬ್ಬಿಸ್ಬಿಟ್ಟು ಅವ್ನು ಗೈಸ್. ಎದೋಲೆ ದೋಸೆ ಸುಟ್ಕೊಡು, ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ. ಹಂಗೆ ನನಗೆ ಸಿಟ್ಟು ನೆತ್ತಿಗೆ ಹತ್ಬಿಟ್ಟಿತ್ತು. ಏನು ಮಾಡೋಣ, ಡ್ಯೂಟಿಗೆ ಹೋಗ್ತಾರಲ್ಲ, ಊಟ ಮಾಡ್ಕೊಂಡೋಗ್ಲಿ ಅಂತ. ಸರಿ ಹೆಂಗಿದ್ರು ಟೈಮ್ ಆಯ್ತಲ್ವಾ ಅಂತ ಎದ್ದು ದೋಸೆ ಸುಟ್ಟು ಕೊಟ್ಟೆ. ಇವಾಗ ಅವ್ರು ಕೆಲ್ಸಕ್ಕೆ ಕೊಟ್ಟರು. ಸೊ ನಾನು 6 ಗಂಟೆ ಹಂಗೆ, ಇವಾಗ ಎಷ್ಟು 5:15 ಆಗ್ತಾಯಿದೆ ಟೈಮು. 6 ಗಂಟೆ ಹಂಗೆ ಟೀ ಕುಡಿತೀನಿ. ನನಗೆ ದೋಸೆ ಬೇಡ ಗೈಸ್. ನಮ್ಮ ಅಕ್ಕ ಅಲ್ಲಿ ಪುಡಿ ದೋಸೆ ಮಾಡಿಕೊಟ್ಟಿದ್ಲು, ಅದನ್ನೇ ತಿನ್ಕೊಂಡು ಬಂದೆ. 6 ಗಂಟೆ ಹಂಗೆ ಟೀ ಕುಡಿಯೋ ಟೈಮಲ್ಲಿ ಸಿಗೋಣ. ಓಕೆ, ಇವತ್ತು ಫೇಸ್ ವಾಶ್ ಏನೂ ಮಾಡಿಲ್ಲ ಗಾಯ್ಸ್ ಸಂಜೆ, ಯಾಕಂದರೆ ಈ ಬೊಟ್ಟಿಕ್ಕೊಂಡು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಮತ್ತೆ ಇವಾಗ ಫೇಸ್ ವಾಶ್ ಮಾಡ್ಕೊಂಬಿಟ್ರೆ ಈ ಥರ ಮೊಗದಲ್ಲಿ ಲಕ್ಷಣ ಬರಲ್ಲ. ಅದಕ್ಕೆ ಹಾಗೆ ಇರೋಣ ಅಂತ ಹಾಗೆ ಇದ್ಬಿಟ್ಟಿದ್ದೀನಿ. ಏನಂತೀರಾ? ಸೊ ಗಾಯ್ಸ್ ಇವಾಗ ಟೀ ಮಾಡ್ಕೊಂಡಿದ್ದೀನಿ, ಟೀ ಕುಡಿಯೋಣ ಅಂತ. ಹಾಗೆ ಟೀ ಜೊತೆಗೆ ರಸ್ಕು ತಿಂತೀನಿ. ಸೊ ಹಾಗೆ ನೋಡಿ ನಮ್ಮ ಅಕ್ಕ ಅರ್ಶಿನ ಕುಂಕುಮಕ್ಕೆ ಹೂವು ಇಟ್ಕೊಟ್ಲು, ಅದಕ್ಕೆ ಹೂವನ್ನು ಮುಡ್ಕೊಂಡಿದ್ದೀನಿ. ನಿಮ್ಗೆ ಆವಾಗಲೇ ತೋರಿಸಿಲ್ಲ ಅಂದ್ಬಿಟ್ಟು ಇವಾಗ ಹಂಗೆ ಈ ಥರ ತಲೆ ಬಚ್ಕೊಂಡೆ ಸ್ವಲ್ಪ, ಅದಕ್ಕೆ ಈ ಥರ ಹಾಕ್ಕೊಂಡಿದ್ದೆ. ಇವಾಗ ಟೀ ಕುಡಿದ್ಬಿಟ್ಟು ರಸಕ್ತೀನಿ ನಾನು. ಓಕೆ, ಹಾಗೆ ಥ್ಯಾಂಕ್ ಯು ಸೋ ಮಚ್ ಗೈಸ್. ಯಾಕಂದರೆ ಅಷ್ಟು ಜನ ಪ್ರೀತಿ ನಾನು ಪಡೆದಿಲ್ಲ ಅಂದರೂ ಪರವಾಗಿಲ್ಲ, ಒಬ್ಬರೋ ಇಬ್ಬರೋ ಪ್ರೀತಿ ಆದರೂ ನಾನು ಪಡೆದಿದ್ದೀನಲ್ಲ ಅನ್ನೋ ಖುಷಿ ಐತೆ ಲಾಗ್ ಮಾಡೋದ್ರಲ್ಲಿ. ಯಾಕಂದರೆ ಎಲ್ಲರೂ ನಾನು ಏನಾದರೂ ಲಾಗ್ ಅಪ್ಲೋಡ್ ಮಾಡಿಲ್ಲ ಅಂದರೆ ಇನ್ಸ್ಟಾಲ್ ಮೆಸೇಜ್ ಮಾಡ್ತೀರಾ. ಎಲ್ಲರೂ ಅಂದರೆ ಸ್ವಲ್ಪ ಜನ. ಆಮೇಲೆ ಇವಳಿಗಿರೋ ಸಬ್ಸ್ಕ್ರೈಬರ್ಸ್ಗೆ ಬಿಲ್ಡಪ್ ಹೊಡಿತಾಳೆ ಅಂತ ಕೆಲವೊಬ್ರು ಅನ್ಕೊತಾರೆ. ಸೊ ನಿಮ್ಮ ಲಾಗ್ ನೋಡಿದ್ರೆ ನಿದ್ದೆ ಬರಲ್ಲ ಆ ಥರ ಕಮೆಂಟ್ ಮಾಡಿದ್ದೀರಾ. ಹಾಗೆ ಇವತ್ತು ನೋಡಿದ್ರೆ ನಿಮ್ಮ ಲಾಗ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ ಅಂತ ಕಮೆಂಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಪ್ರೀತಿ, ಈ ಸಪೋರ್ಟ್ಗೆ. ಸೊ ನಿಮ್ಮ ಪ್ರೀತಿ ನನ್ನ ಮೇಲೆ ಯಾವಾಗಲೂ ಹೀಗೆ ಇರಲಿ. ಹಾಗೆ ಥ್ಯಾಂಕ್ ಯು ಸೋ ಮಚ್, ನೀವು ನನ್ನ ಲಾಗ್ಗೋಸ್ಕರ ಕಾಯ್ತಾ ಇದ್ದೀರಾ ಅಂದ್ಬಿಟ್ಟು. ನನಗೆ ಸಿಕ್ಕಾಪಟ್ಟೆ ಅಷ್ಟು ಜನಗೆ ನಾನು ಇಷ್ಟ ಆಗದಿರ ಇರ್ಬೋದು. ಸೊ ಒಬ್ಬಿಬ್ರಿಗಾದ್ರೂ ಇಷ್ಟ ಆಗ್ತೀನಲ್ಲ, ಇವತ್ತು ನಿಮ್ಮ ಪ್ರೀತಿ ನಾನು ಗಳಿಸಿದ್ದೀನಿ. ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ತುಂಬ ನಿಮ್ಮ ಥರ ಇನ್ನೂ ತುಂಬ ಜನ ಅವ್ರ ಪ್ರೀತಿ ನಾನು ಪಡ್ಕೊತೀನಿ ಅಂತ ನಂಬಿಕೆ ನನಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ನಿಮ್ಮ ಈ ಪ್ರೀತಿಗೆ ಏನು ಹೇಳೋದು, ಮಾತೇ ಬರಲ್ಲ ಗೈಸ್. ನನಗೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ನಿಮ್ಮ ಈ ಒಂದೊಂದು ಕಮೆಂಟ್ಸ್ಗೂ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೇಳೋಕ್ಕೆ ಚಾರ್ವಿ ಚೆನ್ನಾಗಿ ಮಾತಾಡ್ತಾಳೆ, ಚಾರ್ವಿ ಅಂದರೆ ಇಷ್ಟ, ಆ ಥರ ಎಲ್ಲ ಇದ್ರೆ ತುಂಬ ಖುಷಿ ಆಗುತ್ತೆ ನನಗೆ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಚಾರ್ವಿ ಮೇಲೆ ನಿಮ್ಮ ಪ್ರೀತಿ ಸದಾ ಕಾಲ ಇರಲಿ. ಹಾಗೆ ನನ್ನ ಮೇಲೇ ನಿಮ್ಮ ಪ್ರೀತಿ ಹೀಗೆ ಇರಲಿ. ಸೊ ನಿಮ್ಮ ಫ್ಯಾಮಿಲಿಗೂ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ವೀಡಿಯೋಸ್ನ ವಾಚ್ ಮಾಡಿ ಅಂತ ಹೇಳಿ ಅಂತ ಕೇಳ್ಕೊತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು. ಯಾರೆಲ್ಲ ನನ್ನ ಲಾಗ್ನ ಇಷ್ಟಪಟ್ಟು ನೋಡ್ತಿದ್ರಾ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಜಾಸ್ತಿ. ನಿಮ್ಮ ಇವಾಗ ಟೀ ರಸ್ತೀನಿ ನಾನು ಬನ್ನಿ. ಸೊ ಗೈಸ್ ಟೈಮ್ ನೋಡಿ 10 ಗಂಟೆ ಆಗ್ಬಿಟ್ಟೈತೆ. ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಎಲ್ಲ ಸಡನ್ನಾಗಿ ಡಿಲೀಟ್ ಆಗಿಬಿಟ್ಟೈತೆ, ಯಾವುದೆಲ್ಲ ವೈರಲ್ ಆಗಿದೆ ಆ ವೀಡಿಯೋಸು. ಸೊ ರೀಲ್ಸು, ಓನ್ ವಾಯ್ಸ್ ಇದೆಲ್ಲ ಡಿಲೀಟ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಆ ಬೇಜಾರಲ್ಲಿ ಹಾಗೆ ಇದ್ಬಿಟ್ಟೆ. ಸೊ ಬೇಜಾರಾಯಿತು ಗೈಸ್. ಅದು ಯಾರು ಹಿಂಗೆ ಮಾಡಿದ್ರೋ ಗೊತ್ತಿಲ್ಲ, ಬಟ್ ರಿಪೋರ್ಟ್ ಹೊಡಿಯೋ ಅಷ್ಟು ಫೇಮಸ್ ಏನು ನಾನು ಇನ್ನೂ ಆಗಿಲ್ವಲ್ಲ. ಸೊ ಬೇಕಂತ ಯಾವಲೋ ಮಾಡಿದ್ದಾಳೆ. ಸೊ ಇಟ್ಸ್ ಓಕೆ. ಅದಕ್ಕೆ ಬೇಜಾರಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದಿಲ್ಲ. ಟೀ ಕುಡಿದ್ಬಿಟ್ಟು ಅದೇ ನೋಡ್ಕೊಂಡಿದ್ಬಿಟ್ಟೆ ಏನಾಯಿತು ಇನ್ಸ್ಟಾ ಐ ಡಿಗೆ ಅಂತ. ಸೊ ಸಿಕ್ಕಾಪಟ್ಟೆ ಬೇಜಾರಾಯಿತು ಗೈಸ್, ಸಿಕ್ಕಾಪಟ್ಟೆ. ಸೊ ಅದಕ್ಕೆ ಇವಾಗ ದೋಸೆ ಸುಡ್ತಾ ಇದ್ದೀನಿ. ದೋಸೆ ಸುಟ್ಬಿಟ್ಟು ಊಟ ಮಾಡೋ ಟೈಮಲ್ಲಿ ಸಿಗೋಣ. ಸೊ ಹಾಗೆ ನಾನಿವತ್ತು ಆನಿಯನ್ ದೋಸೆನೂ ಮಾಡ್ಕೊತಾ ಇದ್ದೀನಿ ಗಾಯ್ಸ್. ಏನಿಲ್ಲ ಗಾಯ್ಸ್, ಹಿಟ್ಟು ಇದ್ಬಿಟ್ಟು ತೋರಿಸ್ತೀನಿ ಬನ್ನಿ. ಓಕೆ,
ಸೊ ಗಾಯ್ಸ್, ಆನಿಯನ್ ದೋಸೆ ಮಾಡುವ ವಿಧಾನ ನೋಡಿ. ಈ ಥರ ಇಟ್ಟು ಈ ಥರ ಹಾಕ್ಕೊಂಡು ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಿಂಗೆ ಹಾಕ್ಕೊಂಡು ಇನ್ನೂ ಸ್ವಲ್ಪ ಈ ಥರ ಹಾಕ್ಕೊಂಡು ಹಿಂಗೆ ಮಾಡ್ಕೊಳ್ಬೇಕು. ಈರುಳ್ಳಿ ಹಾಕ್ಕೊಂಡು ಅದಾದಮೇಲೆ ಎಣ್ಣೆ ಜಾಸ್ತಿ ಹಾಕ್ಕೋಬೇಕು ಗಾಯ್ಸ್. ಆನಿಯನ್ ದೋಸೆಗೆ ಎಣ್ಣೆ ಚೆನ್ನಾಗಿರುತ್ತೆ. ಚಿಕ್ಕದಾಗಿ ಹಾಕಿದ್ದೀನಿ ಗಾಯ್ಸ್, ಯಾಕಂದರೆ ದೊಡ್ಡದಾಗಿ ಹಾಕಿದ್ರೆ ಎತ್ತಕ್ಕಾಗಲ್ಲ, ಅದಕ್ಕೆ. ಸೊ ಈ ಥರ ಹಾಕ್ಕೊಂಡು ಈ ಥರ ತಿರುಗಿಸ್ಕೊಳ್ಬೇಕು. ತಿರುಗಿಸ್ಕೊಂಡು ಈ ಥರ ಮಾಡಿ ದೋಸೆ ಮಾಡ್ಕೊಳ್ಬೇಕು ಗಾಯ್ಸ್. ಈ ಥರ ಪ್ರೆಸ್ ಮಾಡಿ ದೋಸೆ ಸುಟ್ಕೊಳ್ಬೇಕು. ಯಾಕಂದರೆ ಆನಿಯನ್ ಅಲ್ವಾ, ಹಿಟ್ಟಿಟ್ಟು ಹಂಗಂಗೆ ಎದ್ದುಬಿಡುತ್ತೆ. ಈ ಥರ ಪ್ರೆಸ್ ಮಾಡಿ ಸುಟ್ಕೊಳ್ಬೇಕು ದೋಸೆ. ಸೊ ಇಷ್ಟೇ, ಸಿಂಪಲ್. ಇಲ್ಲೊಂದು ಮಾಡಿಕ್ಕಿದ್ದೀನಿ ನೋಡಿ, ಇಷ್ಟೇ ಆನಿಯನ್ ದೋಸೆ. ಸೊ ಊಟ ಮಾಡೋಣ. ಆಲ್ರೆಡಿ ಸಿಕ್ಕಾಪಟ್ಟೆ ಲೇಟ್ ಆಗಿಬಿಟ್ಟೈತೆ. ಸೊ ಇವಾಗ ಊಟ ಮಾಡ್ತಿದ್ದೀನಿ. ಬನ್ನಿ ಗೈಸ್, ಊಟ ಮಾಡೋಣ. ಏನು ಹಾಕಿಲ್ಲ ಅಂದ್ರೂ ಗಾಯ್ಸ್, ಆನಿಯನ್ ದೋಸೆಗೆ ಬರೀ ಆನಿಯನ್ನು ಎಣ್ಣೆ ಜಾಸ್ತಿ ಇದ್ರೆ ಸಾಕು, ಸಿಕ್ಕಾಪಟ್ಟೆ ಟೇಸ್ಟು. ಹಾಗೆ ಕೂಡ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಆನಿಯನ್ ದೋಸೆ. ಕೈಯಲ್ಲಿ ಕೈಯಲ್ಲಿ ಮಾಡೋಕನ್ನ ಅವಾಗ ಬೇಕು ಅಮ್ಮ ಕೈಯಲ್ಲೇ ಮಾಡೋಕನ್ನ. ಬಾಯ್ ಚಿಕನ್, ಬಾಯ್ ಚಿಕನ್, ನಾಳೆ ಸಿಗೋಣ. ಚಿಕನ್ ಬಾಯ್ ಆಲ್ ಬಾಯ್ ಗಾಯ್ಸ್. ಸೊ ಗಾಯ್ಸ್, ಇದಾಯಿತು ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಮರಿತೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆ ತನಕ ಎಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಇದೇ ಥರ ನನ್ನ ವಿಡಿಯೋ ನೋಡಿ ನನ್ನ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತೀನಿ. ಮತ್ತು ನಾಳೆ ವಿಡಿಯೋಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಬಾಯ್ ಗಾಯ್ಸ್. ನಾಳೆ ಸಿಗೋಣ. ಚಿಕನ್ ಬಾಯ್, ಲವ್ ಯು ಆಲ್, ಬಾಯ್ ಗಾಯ್ಸ್.